ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಯಶಸ್ಸು ಸಾಧಿಸಲು ಕೇವಲ ಬುದ್ಧಿಮತ್ತೆ ಸಾಕಾಗುವುದಿಲ್ಲ, ಅದಕ್ಕೆ ಹಠ ಮತ್ತು ಪರಿಶ್ರಮವೂ ಅಗತ್ಯ. ಇಂದು ನಾನು ನಿಮಗೆ ಒಂದು ಪ್ರೇರಣಾದಾಯಕ ಕತೆ ಹೇಳುತ್ತಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ. ಶಿವ ಎಂಬಾತನು ಒಂದು ಹಳ್ಳಿ ಬಾಲಕ. ಅವನ ಕುಟುಂಬ ಆರ್ಥಿಕವಾಗಿ ಬಡವಾಗಿತ್ತು. ಆದರೆ ಶಿವನ ಕನಸು ದೊಡ್ಡದು. ಆತ ಒಮ್ಮೆ ದೊಡ್ಡ ಉದ್ಯಮಿಯಾಗಬೇಕು. ಪ್ರತಿದಿನ ಶಾಲೆ ಹೋಗುವ ಮುನ್ನ ಮನೆಯ ಹತ್ತಿರ ಹಣ್ಣು ಹಂಪಲು ಮಾರಾಟ ಮಾಡುತ್ತಿದ್ದ. ಸ್ನೇಹಿತರು ಆಟ ಆಡುತ್ತಿದ್ದಾಗ ಅವನು ಪಠ್ಯಪುಸ್ತಕಗಳು ಮತ್ತು ಹೊಸ ಕಾಣಿಕೆ ಯೋಚನೆಗಳೊಂದಿಗೆ ಸಮಯ ಕಳೆಯುತ್ತಿದ್ದ. ಕೇವಲ ಕಲಿಯುವುದು ಸಾಕಾಗದು, ಅದನ್ನು ನೀಡಿದ ಶ್ರಮ, ನಿರ್ಧಾರ ಹಾಗೂ ಪ್ರಯತ್ನವೇ ಯಶಸ್ಸಿನ ದಾರಿ. ಒಂದು ದಿನ ಶಿವನ ಬಳಿ 500 ರೂಪೀಸ್ ಮಾತ್ರ ಇತ್ತು. ಆದರೆ ಅವನು ಅದನ್ನು ಹೂಡಿಕೆ ಮಾಡಿ ಸಣ್ಣ ವ್ಯಾಪಾರ ಆರಂಭಿಸಿದ. ದಿನದಿಂದ ದಿನಕ್ಕೆ ಅವನ ಪರಿಶ್ರಮ ಹೆಚ್ಚುತ್ತಿತ್ತು. ಮನೆ ಮಂದಿ, ಸ್ನೇಹಿತರು ಅವನನ್ನು ಹಾಸ್ಯಾಸ್ಪದ ಮಾಡಿದರು, ಆದರೆ ಅವನು ಕುಗ್ಗಲಿಲ್ಲ. ವರ್ಷಗಳ ಬಳಿಕ ಶಿವನ ಸಣ್ಣ ವ್ಯಾಪಾರ ದೊಡ್ಡ ಕಂಪನಿಯಾಗಿ ಬೆಳೆದಿತು. ಈಗ ಅವನಿಂದ ಅನೇಕರಿಗೆ ಉದ್ಯೋಗ ದೊರಕುತ್ತಿದೆ. ಅವನು ತೋರಿಸಿದ ಪರಿಶ್ರಮ ಮತ್ತು ಹಠದಿಂದಲೇ ಈ ಮಟ್ಟಕ್ಕೆ ಬಂದನು. ಸ್ನೇಹಿತರೆ, ಯಾರೇ ನಂಬದೇ ಇರಲಿ, ನೀವೇ ನಿಮ್ಮ ಮೇಲೆ ನಂಬಿಕೆ ಇಡಬೇಕು. ಕನಸು ನೋಡಿ, ಕಡಿವಾಣ ಬಿಡದ ಪರಿಶ್ರಮ ಮಾಡಿ. ತೊಡಕುಗಳನ್ನೆಲ್ಲ ಸಾಧನೆಗೆ ಮಾರ್ಗ ಮಾಡಿ. ಇದು ನಿಮಗೆ ಸ್ಫೂರ್ತಿ ನೀಡಿದರೆ ಲೈಕ್, ಶೇರ್ ಮಾಡಿ. ಇಂತಹ ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗಾಗಿ ಕನ್ಯಾ ವಾಯ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನಸು ಯಾವುದು? ಕಾಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.